ದರುಶನ ತೋರೆಯ ನೀರಜಲೋಚನ ದರುಶನ ತೋರೆ ಮೊರೆ ಕೇಳಿ ನೀರಾರೆಯ ಮುರಾರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ಹಲವಾರು ವರ್ಷಗಳಿಂದ ಈ ಮುರುಕು ಜೋಪಡಿಯನ್ನೇ ಆಶ್ರಯಿಸಿಕೊಂಡು ಉದರ ಪೋಷಣೆಗಾಗಿ ಗೋಮಾತೆಯ ಕ್ಷೀರವನ್ನು ಸೇವಿಸುತ್ತಾ ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಕಾಲ ಕಳೆಯುತ್ತಿರುವ ಈ ಪಾಮರ ವಿದುರನ ಕಣ್ಗಳಂಗಳದಲ್ಲಿ ನಿನ್ನ ಮಂಗಳ ಮೂರ್ತಿಯ ದರ್ಶನ ಭಾಗ್ಯವನ್ನು ಎಂದಿಗೆ ನೀಡುವೆ ತಂದೆ. ಹೇ ಜನಾರ್ದನ, ನೀ ಬರುವ ಹಾದಿಯನ್ನೇ ಕಾಯುತ್ತಿರುವೆನು ದೇವ. ನಿನ್ನ ಆಗಮನ ನಿರೀಕ್ಷೆಯಲ್ಲಿ ಇರುವೆನು ಪರಮಾತ್ಮ. ನಿನ್ನ ನೈವೇದ್ಯಕ್ಕಾಗಿ ಇಟ್ಟಿರುವ ಈ ಗೋಮಾತೆಯ ಕ್ಷೀರವನ್ನು ನಾನು ಸೇವಿಸಿ ಧನ್ಯನಾಗುವೆನು ಪರಮಾತ್ಮ, ಪ್ರಸಾದ ರೂಪದಲ್ಲಿ. ಇದು ನಿನಗೆ ಅರ್ಪಿತವಾಗಲಿ ದೇವ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ ವಾಸುದೇವ, ಇದೇನಾಶ್ಚರ್ಯ. ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ಈ ಮಾರ್ಗದಿಂದ ತೋರಿ ಬರುತ್ತಿರುವುದಲ್ಲ. ಅದಾವ ಮಹಾಪುರುಷನಿರಬಹುದು. ಒಂದು ವೇಳೆ ನನ್ನ ಆರಾಧ್ಯ ದೈವನಾದ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ಹೌದು, ನನ್ನ ಊಹೆಯು ಸತ್ಯವಾಯಿತು. ಭಗವಾನ್ ವಾಸುದೇವನೇ ತಂದು ಪರಮಾತ್ಮ ಒಂದೇ ಜನಾರ್ದನ ಬಡವರ ಮನೆಗೆ ಭಾಗ್ಯವೇ ಬಂದಂತಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಗೋವಿಂದಯ ಹರಸ ಕೃಷ್ಣ, ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ 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 ನಮಃ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ದೇವ, ಬೆಳಗಿದೆಯ ಮನ ಮಂದಿರದಿ ಧರಿಸಿದೆಯ ಅಂಧಕಾರ ಮನದಿ. ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಲ್ಲಿ. ವಾಸುದೇವ, ಜನಾರ್ದನ, ಶ್ರೀಹರಿ ನಾರಾಯಣ. ಬಾಲಕಡಲೊಳು ಲೀಲೆಯಿಂದ ಆಡುವ ಲೋಕಲೋಕದಲ್ಲಿ ಬಂದೆಯ.
ಕಡು ಶಿಲೆಯಾದ ಈ ಜಡನ ಕಡೆದು ಹರಿಯೇ ಪರಮಾತ್ಮ ಕಡು ಶಿಲೆಯಾದ ಜಡನ ಕಡೆದು ಹರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರ್ತಿಯ ಮಾಡಿದೆಯ ತರಳ ಮೊರೆಗೆ ದುರುಳ ಹಿರೇಣ್ಯದ ಕೊರಳನು ಕೊರಳನ್ನು ಧರಿಸಿದೆಯ ಜನಾರ್ದನ ತರಳ ಮೊರೆಗೆ ದುರುಳ ಹಿರೇಣ್ಯದ ಕೊರಳನು ಕೊರಳನ್ನು ಧರಿಸಿದೆಯ ಕೈಯ ಮೊರೆ ಕೇಳಿ ಹರಿಯ ತಾವೊಂದು ಮಗಲಿಯ ಸೆರೆಯನ್ನು ಬಿಡಿಸಿದೆಯ ಹರಿಯ ಮೊರೆ ಕೇಳಿ ಹರಿಯ ತಾವೊಂದು ಮಗಲಿಯ ಸೆರೆಯನ್ನು ಬಿಡಿಸಿದೆಯ ಹರಿಹನಂತ ಗುಣ ರೂಪವೇ ನಿರ್ಣಯ ಹರಿಹನಂತ ಗುಣ ರೂಪವೇ ನಿರ್ಣಯ ಚರಣವನ್ನು ಹೊರದೊಳಗೆ ಸ್ಮರಿಸುವುದು ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ಪರಮಾತ್ಮ ಈ ಪಾಮರ ವಿದುರನ ಕುಟೀರಕ್ಕೆ ದಯಮಾಡಿ ಬಂದು ನಿನ್ನ ದರ್ಶನವನ್ನು ನೀಡಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿದೆಯಾ ದೇವಾ ವಿದುರ, ಪರಮಾತ್ಮ ಈ ನಿನ್ನ ಹೊಗಳಿಕೆ ಮಾತುಗಳು ಅಂತಿರಲಿ. ಮಾರ್ಗಾಯಸದಿಂದ ಬಳಲಿ ಬಂದಿರುವ ನನಗೆ ಏನಾದರೂ ತಿನ್ನಲು ಆಹಾರವನ್ನು ಕೊಡು. ಪರಮಾತ್ಮ ವಿದುರ, ಇದೀಗ ತಾನೇ ತಮ್ಮ ನೈವೇದ್ಯಕ್ಕಾಗಿ ಇಟ್ಟಿದ್ದ ಗೋಮಾತೆಯ ಕ್ಷೀರವನ್ನು ನಿನಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟೆನಲ್ಲ ತಂದೆ. ಈಗ ನನ್ನಲ್ಲಿ ಕೊಡಲು ಏನು ಇಲ್ಲವಲ್ಲ, ಏನು ಕೊಡಲಿ ಏನು ಬಿಡಲಿ ಪರಮಾತ್ಮ? ನೀನೇನು ಸಾಮಾನ್ಯನೇ ವಿದುರ? ಪಡವಿಯೋ ಭಕ್ತ ಶಿರೋಮಣಿನೇ ಪಡವಿಯೋ ಭಕ್ತ ಶಿರೋಮಣಿನೇ ಬಲ್ಲೆ ನಿನ್ನಯ ಮನವ ಸದಿಗಲ್ಲ ಸರಸವಿದು ಕಂಡೆ ಗುಣ ಸಾಧನ ಮಾನವ ಗುಣಗಂಭೀರ ವಿದುರ ನನ್ನಲ್ಲಿ ಸರ್ವದ ನಾಟಕವೇ ಬಲ್ಲೆ ನಿನ್ನಯ ಮನವ ಭಕ್ತಿಯ ಭಕ್ತಿಯ ಸದಿ ಚಲ್ಲ
ಪರಮಾತ್ಮ, ನನಗೆ ಅರ್ಪಿತವೆಂದ ಮೇಲೆ ಆ ತಂಬಿಗೆಯಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಆ ತಂಬಿಗೆಯನ್ನಾದರೂ ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ವಿದುರ, ಅದು ನಾನು ಕುಡಿದು ಇಟ್ಟಿದ್ದ ಎಂಜಲಲ್ಲವೇ ದೇವ? ವಿದುರ, ಭಕ್ತರ ವಿಚಾರದಲ್ಲಿ ನನಗೆ ಯಾವ ಭೇದ ಭಾವವೂ ಇಲ್ಲ. ನನಗೆ ಅದೇ ಅತಿಶಯ ಆಗ್ತಿಯಾದದ್ದು. ಆ ತಂಬಿಗೆಯನ್ನೇ ತೆಗೆದುಕೊಂಡು ಬಾ ವಿದುರ. ತಮ್ಮ ಅಪ್ಪಣೆಯಂತೆ ಆಗಬಹುದು ದೇವ. ಪರಮಾತ್ಮ, ವಿದುರ, ಈ ತಂಬಿಗೆಯಲ್ಲಿರುವ ಅಲ್ಪ ಕ್ಷೀರದಿಂದ ತಮ್ಮ ನಾಲಿಗೆಯು ನೆನೆಯದಲ್ಲ ದೇವ. ವಿದುರ, ಬೇಕಾದಷ್ಟು ಕ್ಷೀರವು ಈ ತಂಬಿಗೆಯಲ್ಲಿದ್ದರೂ ನೀನು ನನ್ನ ಸುಳ್ಳು ಹೇಳಬಹುದೇ? ಪರಮಾತ್ಮ, ನೀನು ಕುಡಿದಿಟ್ಟಿರುವ ಕ್ಷೀರ ಸಾಗರವಾಗಿ ಹರಿಯುತ್ತಿರುವುದಲ್ಲ ವಿದುರ. ನೀನೇ ನೋಡು ವಿದುರ. ವಾಸುದೇವ, ಜನಾರ್ದನ, ಬ್ರಹ್ಮಾಂಡದೀಶಂ ಭುವಿಯೋಲ್ಪತ್ತ ಜನ ಪರಿಪಾಲನಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ, ಸಾಗರಾಜಯನ ಶಿರಸಾಗರಾಜಯನ ಮುರಳಿ ಸಾಗರಾಜಯನ ಶಿರಸಾಗರಾಜಯನ ಮುರಳಿ ಕಥಾ ಕರುಣಾಕರ ಬಾಂಧವ, ದೀನದಯಾನಿಧಿಯೇ, ನಿನ್ನನ್ನು ಬಲ್ಲವರಾರು ಪ್ರಭು? ಬಲ್ಲವರೇ ಬಲ್ಲರು ನಿನ್ನ ಮಹಿಮೆಯನ್ನು. ಇಷ್ಟಲ್ಲದಿದ್ದರೆ ನಾನು ಕುಡಿದು ಖಾಲಿ ಇಟ್ಟಿದ್ದ ತಂಬಿಗೆಯಲ್ಲಿ ಕ್ಷೀರ ಸಾಗರವನ್ನೇ ಹರಿಸಿದೆಯಲ್ಲ ದೇವಾ. ವಿದುರ, ಇಷ್ಟಲ್ಲದಿದ್ದರೆ ಆ ಗೋಪಿಕಾಂಗನೆಯರು ಹಾಗೂ ಯಶೋಧ ದೇವಿಯವರು ತಮ್ಮನ್ನು ಪೂಜಿಸಿದ್ದರೆ ಪರಮಾತ್ಮ. ವಿದುರ, ಈ ಕೃಷ್ಣನ ಹಸಿವನ್ನು ಇಂಗಿಸಿದ ನಿನ್ನಂತ ಭಕ್ತನು ಈ ಹಸ್ತಿನಾವತಿಯಲ್ಲಿ ಮತ್ತಾರು ಪರಮಾತ್ಮ. ವಿದುರ, ವಾಸುದೇವ, ಯಾವಾಗಲೂ ತಮ್ಮ ಚಕ್ಷುಗಳೆಂದೇ ನಿನ್ನನ್ನೇ ನಂಬಿರುವ ಆ ಪಾಂಡುಪುತ್ರರಿಗೆ ನ್ಯಾಯಸಮ್ಮತವಾಗಿ ಕೌರವರಿಂದ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವುದಲ್ಲದೆ ಆ ಮದೋನ್ಮಂತನಾದ ದುರ್ಯೋಧನಿಗೆ
ತಕ್ಕ ವಿವೇಕವನ್ನು ಹೇಳುವ ಕಾರ್ಯವು ನಿನ್ನದಾಗಿದೆ ದೇವ. ಇದರ ಪರಮಾತ್ಮ, ಅದರ ವಿಚಾರವಾಗಿ ಈ ದಿನವೇ ನಾನು ಹಸ್ತಿನಾವತಿಯ ರಾಜ್ಯಸಭೆಗೆ ಹೋಗಲು ಬಂದಿರುವೆ. ಅಲ್ಲಿ ನನ್ನ ಮಾತಿಗೆ ಸಮ್ಮತಿಸಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಪರಮಾತ್ಮ ಬಿಡಲಾರೆ ಕೇಳು ವಿದುರ, ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವವರನ್ನು ಸಜಪಡಿಯದೆನ, ಬಿಡಲಾರೆ ಕೇಳು ವಿದುರ, ಅತಿವ್ಯತೆ ಇದ್ದರು ಗುರುನಂದನನು, ಸತ್ಯವಂತರಿಗೆ ಜಯವಲ್ಲವೇ, ಸತ್ಯವಂತರಿಗೆ ಜಯವಲ್ಲವೇ, ಕುಟಿಲ ಮತಿಗಳಿಗೆ ಜಯ ದೊರಕುವುದೇ, ಬಿಡಲಾರೆ ಕೇಳು ವಿದುರ, ನಾನೆಂದು ಬಲಿಗರ್ಪದಿ ಮೆರವ ಗುರುಕುಲವನ್ನು ನಾನೆಂದು ಬಲಿಗರ್ಪದಿ ಮೆರವ ಗುರುಕುಲವನ್ನು ಕೆಳಗೆ ಕೇಸರಿಯ ಒಳಗ ಜಂಬೂಗ ಕದನದಲ್ಲಿ ಜಯ ಉಳಿಯುವರೆ, ಕೆಳಗೆ ಕೇಸರಿಯ ಒಳಗ ಜಂಬೂಗ ಕದನದಲ್ಲಿ ಜಯ ಉಳಿಯುವರೆ, ಕೌರವರು ಕೌರವರು ಮದಂತರವರ ಮದಪದನಿಗೆ ಯುಧಿಷ್ಠಿರನಿಗೆ ಜಯೋತಿರಗೊಳಿಸುವೆ, ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವವರನ್ನು ಸಜಪಡಿಯದೆನ, ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ಅದರ ವಿಚಾರವಾಗಿ ಈ ದಿನವೇ ನಾನು ಹಸ್ತಿನಾವತಿಯ ರಾಜ್ಯಸಭೆಗೆ ಹೋಗಲು ಬಂದಿರುವೆ. ಅಲ್ಲಿಗೆ ನೀನೂ ಕೂಡ ಬಾ. ನಾನು ಬಂದು ಬಹಳ ವೇಳೆಯಾಯಿತು. ನನ್ನ ಸೋದರತೆಯಾದ ಕುಂತಿ ದೇವಿಯರ ಹತ್ತಿರ ಕೆಲವು ವಿಚಾರಗಳನ್ನು ಚರ್ಚಿಸಿ ನಂತರ ಬರುವೆ. ನಾನಿನ್ನು ಬರಲೇ? ತಮ್ಮ ಇಚ್ಛೆಯಂತೆ ಆಗಬಹುದು ದೇವ. ವಿದುರ, ಪರಮಾತ್ಮ, ಮರೆತಿದ್ದೆನು. ನೀನು ರಾಜ್ಯಸಭೆಯಲ್ಲಿ ಬರುವಾಗ ನಿನ್ನಲ್ಲಿರುವ ಆ ಧನಸ್ಸನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ವಾಸುದೇವ, ಜಗದ ಜೀವನದಾತನು ಅಡಿಸಿ ಕುಣಿಸಿ ಮಾಯೆಯ ಕವಿಸಿ, ಅಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋನ ರೂಪ ದೇವ ಜಗದ. ಬವಣೆಗೆ ಸಿಲುಕಿ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಪರಮಾತ್ಮ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಈ ಜಗದ ಜೀವನಲಿ, ಬಲ್ಲವರಿಲ್ಲ ಜಗದ ಜೀವನಲಿ, ಬವಣೆಗೆ ಸಿಲುಕಿದ ಪ್ರಾಪ್ತಿಯ ಮನುಜರ. ಬವಣೆಗೆ ಸಿಲುಕಿದ ಪ್ರಾಪ್ತಿಯ ಮನುಜರ, ಭವರೋಗ ಭಯ
ಅಂದು ದುರ್ಯೋಧನನ ಸಹೋದರರನ್ನು, ನಿನ್ನ ಕುಲವನ್ನು ನಾಶ ಮಾಡಿದ ದುರ್ಯೋಧನನ ಸಹೋದರರನ್ನು, ಅವರ ಶತ ಸಹೋದರರನ್ನು ಕೊಲ್ಲುವುದಾಗಿ ಶಪಥಗೈದ ಎಲ್ಲ ಸುಗುಯಿ. ಏನಾಯ್ತು 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 ಏನಾಯ್ತು? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅವಹೇಳನ ಮಾಡುತ್ತಿರುವ ಅದಮ ಮರುಳುಗಳೇ ಸದ್ದು. ಏನೀ ಕುಹಕ ಕಂಠದ ಕರ್ಕಶ ಕೇಕೆ, ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನು ಪ್ರಚೋದನ ಕೈಯುತ್ತಿರುವ ಪ್ರಚಂಡ ಮಾರುತ ಪ್ರಳಯೋಗ್ನಿ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಟಿಲ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಕಪಟ ದ್ಯೂತ ವಿದ್ಯಾವಿ ಶಾರದ ಈ ಶಕುನಿಯೊಡನೆ ನಿಮ್ಮಗಳ ದಾರನೋ ಸ್ವಲ್ಪ ವಿಶ್ರಾಂತ ವಿಸ್ತಾರ ಯಶ ವಿಶಾಲ ವಿರಾಜಿತ, ಭೂಮಂಡಲದೊಳಗಂಡ ಕೀರ್ತಿ ಪ್ರತಾಪ ಪೂರಿತ, ನಿತ್ಯ ಸಸ್ಯ ಶ್ಯಾಮಲ ಜರಿ ವನಸಿರಿ ಮೃಗ ಕಗ ನಟ್ಟಿದ, ಸಹಸ್ರ ಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸೋದರ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಜನರ ಸಮುದ್ರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಕ್ಷಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಈ ಅಖಂಡ ಭೂಮಂಡಲೋದಿಶನೆಂದು ಬೀಗುತ್ತಿರುವ ಬಲಡ್ಡ ದುರ್ಯೋಧನನೇ ನಿನ್ನ ಸೊಕ್ಕಡಗಿಸುವೆನು. ನನ್ನ ಕೈಯಲ್ಲಿರುವ ದಾಳಗಳನ್ನು ಕೇವಲ ದಾಳಗಳೆಂದು ತಿಳಿದೆಯೇ ನಮ್ಮೂಡ? ಇವು ದಾಳಗಳಲ್ಲ, ದಾಳಗಳೆಲ್ಲವೂ ಮರುಳೆ, ಇವುಗಳ ದಾಳಗಳೆಲ್ಲವೋ ದಾಳಗಳೆಲ್ಲವೂ ಮರುಳೆ, ಇವುಗಳ ದಾಳಗಳೆಲ್ಲವೋ ಜನ್ಮದಾಸನನ್ನೊಳಗೊಂಡ ಎಲ್ಲರೂ ಜರದೆ ಅದು ಮೂಳೆಗಳು, ಜನ್ಮದಾಸನನ್ನೊಳಗೊಂಡ ಎಲ್ಲರೂ ಜರದೆ ಅದು ಮೂಳೆಗಳು, ಜರದೆ ಅದು ಮೂಳೆಗಳು ಮೂಳೆಗಳು, ದಾಳಗಳೆಲ್ಲವೂ ಮರುಳೆ, ಇವುಗಳ ದಾಳಗಳೆಲ್ಲವೋ ನನ್ನ ತಂದೆ ತಮ್ಮಂದಿರ ಗೋಳು ಪಾಪಿ, ಮುಂದೆ ನಿನ್ನ ಕುರು ವಂಶವೇ ಆಳು. ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರು ವಂಶವೇ ಆಳು. ಅವಳ ಸರ್ಪವನ್ನು ಸುಳಿದೆಚ್ಚರಿಸಿದ ಮೂಲ ಗೌರವನ ಕೇಳೋ, ಕೌಳ ಸರ್ಪವನ್ನು ಸುಳಿದೆಚ್ಚರಿಸಿದ ಮೂಲ ಗೌರವನ ಕೇಳೋ. ನಾಳೆ ನಡೆಯಲಿ ಘೋರ ಕಾಳಗದಿ ಗೌರವರ್ಣಗಳ ಸಾಲು, ನಾಳೆ ನಡೆಯಲಿ ಘೋರ ಕಾಳಗದಿ ಗೌರವರ್ಣಗಳ ಸರ್ಪ ಕಿರೀಟವ ಧರಿಸಿ ಸರ್ಪದ ಮೆರೆಯುವ ಸುರುಳನಿಗೆ, ಸರ್ಪ ಕಿರೀಟವ ಧರಿಸಿ ಸರ್ಪದ ಮೆರೆಯುವ ಸುರುಳನಿಗೆ, ಸದಾ ಯುದ್ಧವನ್ನೇ ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಸದಾ ಯುದ್ಧವನ್ನೇ ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ತೀರ್ಪುಗಾರ ಶ್ರೀಕೃಷ್ಣನೆಂದರು ಮರ್ಮಾಂಗದ ನಿನ ಕಡೆಯನ್ನು ಮುಡಿಸಿ, ತೀರ್ಪುಗಾರ ಶ್ರೀಕೃಷ್ಣನೆಂದರು ಮರ್ಮಾಂಗದ ನಿನ ಕಡೆಯನ್ನು ಮುಡಿಸಿ, ಮರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ, ತಾಳಗಳೆಲ್ಲವೂ ಬರಲೇ
ದಾಳಗಳಲ್ಲೋ ಮರುಳೆ ಇವುಗಳು ದಾಳಗಳಲ್ಲವೋ 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 ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಂದ ನನ್ನ ಶರೀರವೇ ದಹಿಸುತ್ತಿರುವುದು. ದುರ್ನೀತ ದುರ್ಜಾತ ದುರ್ಯೋಧನನೇ ಕೇಳು. ನಿರಪರಾಧಿಗಳು ಗಾಂಧಾರ ವಂಶದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತರನ್ನು ನಿನ್ನ ಕಡು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡೆ. ಅಪ್ಪೋ, ನನ್ನ ಗುಂಡಿಗೆ ಸಿಡಿದಂತಾಗುವುದು, ಕೈ ಕಾಲುಗಳು ಕಂಪಿಸತೊಡಗುವುದು, ನರನಾಡಿಗಳಲ್ಲಿ ರಕ್ತ ಕೊದ ಕೊದ ಕುದಿಯಲಾರಂಭಿಸುವುದು, ಕೋಟಿ ಕಟೋರಿಗಳು ಒಮ್ಮೆ ನನ್ನ ದೇಹವನ್ನು ಒತ್ತರಿಸುವುದು. ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ ಸುಯೋಧನ, ನಾನಿನ್ನು ಮರೆತಿಲ್ಲ. ಅಂದು ನನ್ನ ಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನ ಒಳಲೆ ನೀರಿನಿಂದ ಯಾರೊಬ್ಬರ ಸಿಗುದಾಹವು ನೀಗುತ್ತಿರಲಿಲ್ಲ ಸುಯೋಧನ, ಯಾರೊಬ್ಬರ ಸಿಗುದಾಹವು ಆಗ ನನ್ನ ಸಹೋದರರೆಲ್ಲರೂ ನಿರ್ಧರಿಸಿ ನಿನ್ನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲೆಂದೇ ಒಂದು ಇಡೀ ಅನ್ನ ಒಳಲೆ ನೀರನ್ನು ನನಗೆ ಕೊಟ್ಟು ನನ್ನ ದೇಹದಲ್ಲಿ ಉಸಿರು ಬತ್ತದಂತೆ ನೋಡಿಕೊಂಡು ಅವರೆಲ್ಲರೂ ಉಪವಾಸ ಮಾಡುತ್ತಾ ಹಸುವಿನ ಬೇಗೆಯನ್ನು ತಾಳಲಾರದೆ ಶಕುನಿ 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 ಎಂದು ಗೋಳಾಡುತ್ತಾ ಒಬ್ಬೊಬ್ಬರಾಗಿ ಹತರಾದರು ಸುಯೋಧನ, ಒಬ್ಬೊಬ್ಬರಾಗಿ ಹತರಾದ. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರತಿಶೋಧನೆಯ ಭಾರವನ್ನು ನನಗೊಪ್ಪಿಸಿ ಸತ್ತರು. ಕುರು ರಕ್ತ ಅಜಸ್ತ್ರ ಧಾರೆಯಿಂದ ಅವರನ್ನು ಪುನಃ ಉಜ್ಜೀವನಗೊಳಿಸುವೆನು. ಆ ದಾರುಣ ದೃಶ್ಯ ನನ್ನ ಸ್ಮೃತಿಪಟಲದಲ್ಲಿ ಅಚ್ಚಳಿಯದ ನಿಶ್ಚಳವಾಗಿ ಉಳಿದು ನಿರಂತರ ಬಡವಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಶಲಾಗಿದ್ದೇನೆ ಸುಯೋಧನ, ನೊಂದು ಬೆಂದು ಕುಶಲಾಗಿದ್ದೆ. ಈ ಶಕುನಿಯ ಅಂತರಂಗದ ಸೇಡನ್ನು ನೀನೇನು ಬಲ್ಲೈ? ನನ್ನ ದೇಹದಲ್ಲಿ ದ್ವೇಷಾಗ್ನಿ ಜ್ವಾಲೆಯು ದಗದಗನೆ ದಹಿಸುತ್ತಿರುವುದು. ದಗದಗ ದಗದಗ ದಗದಗನೆದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕದರಾಲೆ. ದಗದಗನೆದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕದರ. ಹೊರಡಿದ ದಹವು ಎಲ್ಲೆಲ್ಲೆಲ್ಲೋ, ಹೊರಡಿದ ದಹವು ಎಲ್ಲೆಲ್ಲೆಲ್ಲೋ ಉಳಿಯುವುದೆಂದು ಕೊಡುವಂತಿರು. ಹೊರಡಿದ ದಹವು ಎಲ್ಲೆಲ್ಲೆಲ್ಲೋ ಉಳಿಯುವುದೆಂದು ಕೊಡುವಂತಿರು. ದಗದಗ ದಗದಗ ದಗದಗನೆದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ
ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಗಿ ಕಠೋರ ಹೃದಯವನ್ನಾಗಿದ್ದ ಗುರುಕುಲದ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರೊಡಗೂಡಿ ಅಂಗ ವಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಸೌರಾಷ್ಟ್ರ ವಿದರ್ಭ ಸಿಂಧು ಹಸ್ತಿನಾವತಿ ಗಾಂಧಾರ ದೇಶಗಳೊಟ್ಟಿಗೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಮುತ್ತು ರತ್ನ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯ ಗೋಮೇಧಿಕ ಪುಷ್ಪರಾಗದಿಂದ ಅಲಂಕೃತವಾದ ಈ ಸಿಂಹಾಸನದ ಮೇಲೆ ಕುಣಿದು ಶಕುನಿ ಮಹಾರಾಜ್ ಕಿ, ಶಕುನಿ ಮಹಾರಾಜ್ ಕಿ, ಶಕುನಿ ಮಹಾರಾಜ್ ಕಿ. ಯಾರಲ್ಲಿ ಎರಡು ಬರವಾಡಿ ಚದುರಂಗ ಬಲ ಸಮೇತನಾಗಿ ವಿಜಯ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ವಿಜಯ ಸಾಮ್ರಾಟನಾಗಿಯೇ ಮೆರೆಯಬಹುದಾಗಿತ್ತು. ವಿಜಯ ಸಾಮ್ರಾಟನಾಗಿಯೇ ಮೆರೆಯಬಹುದಾಗಿತ್ತು. ಆದರೆ ನಿನ್ನ ದುರಾಸೆ ದುರಾಗ್ರಹಗಳ ಫಲವಾಗಿ ನನ್ನೆಲ್ಲ ಆಸೆ ಆಕಾಂಕ್ಷೆಗಳು ಗಾಳಿಗೋಪುರವಾಗಿ ಹೋದವು ಸುಯೋಧನ, ಗಾಳಿಗೋಪುರವಾಗಿ ಹೋದವು. ಈಗ ನನ್ನನ್ನು ಅಣು ಅಣುವಾಗಿ ಚಿತ್ರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು ಎಂಬ ಮಾತ್ಸರ್ಯದ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ ಸುಯೋಧನ. ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ ಅಣ್ಣ. ಅಂತೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದ ಸೇರಿಸಬೇಕು. ಮೋಸಗಾರರನ್ನು ಅದು 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 ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕೆಂಬ ಹಿರಿಯರ ನುಡಿಯನ್ನು ಅನುಕರಿಸಿ ಅಡಿಗಡಿಗೂ ನಿನ್ನನ್ನು ಅಡ್ಡದೋರಿಗೆ ನೂಕಿ ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರತ್ನದ ಮಡುವಿನಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗೋಳಿಯನ್ನು ಎಬ್ಬಿಸಿ ನಿನ್ನ ಬಂಧು ಮಿತ್ರರ ಸಹಿತ ನೀನೂ ನಿರ್ವಂಶವಾಗಿ ಹೋಗುವುದನ್ನು ಈ ಕಣ್ಣಾರ ಕಾಣದ ಹೊರತು ಇನ್ನಲ್ಲಿಯ ಶಾಂತಿ, ಇನ್ನೆಲ್ಲಿಯ ಸಮಾಧಾನ ಅಣ್ಣ. ಕೊಡಬೇಡಿ ಅಣ್ಣ, ಕೊಡಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ರುಂಡ ಚಿನ್ನಗಳಿಂದ ನಿಮ್ಮನ್ನು ನರಕದಲ್ಲಿ ನಿರಾಜನ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ಆಗುವ ಹಿಂಸೆಯು ಭಯಾನಕ, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಬಳಲುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆನು, ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ನಾರಿಗೆ ನಿನಗೆ ಗೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನ. ಶಕುನಿ, ನಾನು ಮಾಡಿದ್ದು ಯುಕ್ತವೇ ಶಕುನಿ, ಯುಕ್ತವೇ ಶಕುನಿ.
ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಶೂರನು ತನ್ನೆರಡು ತೋಳುಗಳಿಂದ ಇಡೀ ಸಮಸ್ತ ಪಾಂಡವ ಸೈನ್ಯವನ್ನೇ ನಾಶ ಮಾಡಬಲ್ಲವರು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಬಹುವಿಧವಾಗಿ ಹೇಳಿದರು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ಆಕರ್ಷಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಕುಲದ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡಿಸಿ ಹೋದನ. ಗೆಳೆಯ ಇದರ ಕನಕುಟೀರಗೆ ಹೋಗಿರ್ಪನೆ ಕನಕುಟೀರಗೆ ಹೋಗಿರ್ಪನೆ ಅಜಿತದ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವ ಹೋಗುವುದು ಅಣ್ಣ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು ರಾಜ. ಸಹೋದರ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅದೇಕೆ ನಿರೀಕ್ಷಿಸುವುದಿಲ್ಲ ಸಹೋದರ? ಅವರು ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ಮೃತ ಜೋಪಡಿಯನ್ನು ಆಶ್ರಯಿಸಿರುವನು. ಅವ ಹೇಳದವಣ್ಣ, ಎಷ್ಟೊಂದು ಅವ ಹೇಳಲಿ. ಇದು ಹವ ಹೇಳದವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನ ಇರಬಹುದು. ಈ ಹಸ್ತಿನಾವತಿಯಲ್ಲಿ ವಿಧಂತಹ ಭಕ್ತರು ಮತ್ತಾರಿರುವರು. ಈ ದಿನ ಆತನ ಸಂಸ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರು. ನೀನು ಚಿಂತಿಸಬೇಡ. ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧ ಮಾಡು ಸಹೋದರ.
ಸತ್ಕಾರ ನಮಗೊಪ್ಪದು ನಮಗೊಪ್ಪದು. ದುಶ್ಯಾಸನ ಸಹೋದರ 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 ದುಶ್ಯಾಸನ ಸಹೋದರ ಸಹೋದರ ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ನನ್ನ ಹತ್ರ ನೋಡಿದೀಯಾ ಮಾವ? ಮತಗಚ್ಚಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯೇ ಆಗಬಲ್ಲದೆ ಶಕುನಿ ಗೌರವೇಶ್ವರ. ಏನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೂ ಈ ಕೌರವೇಶ್ವರರ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಛೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ತಾನೇ ಸಹಿಸಿಕೊಳ್ಳುವೆಯೋ? ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ ಇರಬಹುದು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಾಶ ಮಾಡಲೆಂದೇ ಅವನು ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರುಳಾಗಿ ಅವನನ್ನು ಭಗವಂತನ ರೂಪ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವ. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು. ನಿಜ ಮಾವ. ಕಾರಣವಿಲ್ಲದೆ ಸಮ್ಮತಿಸಿದನು. ಕಂಸನನ್ನು ವಧಿಸಿ ಹೊರುಳು ಮರುಳು ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ರಾಜ್ಯಲಕ್ಷ್ಮಿಯನ್ನು ತಾನು ಇಂಥವನಿಗೆ ಮನ್ನಣೆಯೇ ಕುರು ರಾಜ. ಹಾಗಾದರೆ ನಮ್ಮನ್ನು ಭಾರಕಿಯಾಗಿ ನಡೆಸಿದ ಮಾವ ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಮಾವ ನಿನ್ನ ಉದ್ದೇಶ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೆ ಒದಗಿರುವುದು. ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತದೆ. ಅದೇಕೆ ಮಾವ? ನೀನು ಬೇಡ, ನಿನ್ನ ಸೈನ್ಯ ಬೇಕು ಮಾತ್ರ ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅಲ್ಲೇ ಇದ್ದ ಆ ಪಾರ್ಥನು ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಕೃಷ್ಣನ ಮೇಲಿನ ದ್ವೇಷದಿಂದ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆ ಕೌರವೇಶ್ವರ? ಆ ಕೌರವೇಶ್ವರ ಆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅದೇಕೆ ಮಾವ? ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರ ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗಿ ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಮಕ್ತಳಾದ ಈ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಈ ಭಿಕ್ಷುಕರ ಯಾಚನಾಂಜಲಿರುವುದು ನಿನಗೆ ಉಚಿತವಲ್ಲ. ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಜಯಲಕ್ಷ್ಮಿಯನ್ನು ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ಸೈನ್ಯರು ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸಹೋದರ. ಪಾಂಡವರಿಗೆ ಯುದ್ಧದ ಸಲುವಾಗಿ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಕೌರವೇಶ್ವರ. ಏನದು ಮಾವ ನಿನ್ನ ಸಲಹೆ? ಆ ಕೌರವೇಶ್ವರ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವ. ನಿಜ ಮಾವ, ನಿನ್ನ ಸಲಹೆ ಹೊರತಾಗಿ ನಾನೇನು ಮಾಡುವುದಿಲ್ಲ. ಆದರೆ ರಣರಂಗದಲ್ಲಿ ಸಿಕ್ಕಿದ 7 ಪಾಂಡವರನ್ನ
ಎಲ್ಲಿ ಹೋದರೆ ನಾನು ಈಗ ಸಿಗುವಂತೆ ಎಲ್ಲಿ ಹೋದರೆ ಚಕ್ರವರ್ತಿಯಾದ ನನಗೆ ಅದನ್ನು ದೂರ ಸಿಗಬೇಕು. ನಡೆಯೋ ಕುರುಡನ ಮಗನೇ, ನಿಮ್ಮಪ್ಪನಿಗೆ ಕರುಣೆ ಇಲ್ಲ, ನಿನಗೆ ಕರುಣೆ ಇಲ್ಲ, ನನಗೆ ನಿಮ್ಮಿಬ್ಬರ ವಿಷಯದಲ್ಲಿ ಇವೆರಡೂ ಇಲ್ಲವೇ ಇಲ್ಲ. ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತಿರು, ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯುವೆ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದೇನೋ ಮೂಡ. ನಾನೆಂದಿಗೆ ನಿಮ್ಮ ಅಪ್ಪನ ಮನೆಗೆ ಕಾಲಿಟ್ಟನು, ಅಂದಿಗೆ ಅದು ಕಾಗೆ ಒಟ್ಟ ಗೂಡಾಯಿತು, ಮಾರಿ ಒಕ್ಕ ಬೀಡಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿ ಮಂಡೆಗೆದರು ಗುಂಡೆಯಾದವಳು. ಅಂದಿಗೆ ಈ ಶಕುನಿಯ ಮನಸ್ಸಿಗೆ ಆನಂದ, ಮಹದಾನಂದ. ಅಧಿಕಾರವಿರುವುದೆಂದು ಕೊಬ್ಬಿ ಮೆರೆಯುತ್ತಿರುವೆ ನಮ್ಮ ಮೂಡ. ಲೆಕ್ಕದನಾತೆ ನಾನೇ ಇರುವುದೋ ಈ ನಿನ್ನ ಅಧಿಕಾರ. ಅಧಿಕಾರ ಬಲದಿಂದ ಪ್ರೇಮನಿಗೆ ಬಲಿಯ ಕೊಟ್ಟು ನಾನು ದ್ರೋಹಿ ನಾನು. ಅಧಿಕಾರ ಬಲದಿಂದ ಪ್ರೇಮನಿಗೆ ಬಲಿಯ ಕೊಟ್ಟು ನಾನು ದ್ರೋಹಿ ನಾನು. ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಅಧಿಕಾರ ಬಲಿಯ ಕೊಟ್ಟು ನಿಲ್ಲುವ ವೀರಪಾರ್ಕನು, ಚೂರತನುವ ಹಿಡಿದು ನಿಲ್ಲುವ ವೀರಪಾರ್ಕನು, ಅನ್ಯಾಯವಾಗಿ ಪ್ರಾಣ ಬಿಡುವ ದೂತ ಕರ್ಣನು. ಪಾಪ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ದೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು